ಸಿಂಗಾಪುರದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಆಯೋಜಿಸಿರುವ ವಿಶ್ವ ಕನ್ನಡ ಹಬ್ಬದ ಪೂರ್ವಭಾವಿ ಸಿದ್ಧತೆ ಹಾಗೂ ಪತ್ರಿಕಾಗೋಷ್ಠಿ ನಡೆಸಲು ಅಧ್ಯಕ್ಷರಾದ ಶಿವಕುಮಾರ್ ನಾಗರ ನವಿಲೆಯವರು ಸಿಂಗಾಪುರಕ್ಕೆ ಭೇಟಿ ನೀಡಿ ಅಲ್ಲಿನ ಸಿಂಗಾಪುರ ಕನ್ನಡ ಸಂಘದ ಅಧ್ಯಕ್ಷ ವೆಂಕಟ ರತ್ನಯ್ಯ ಹಾಗೂ ಉಪಾಧ್ಯಕ್ಷ ಶಿವಕುಮಾರ್ ರವರೊಂದಿಗೆ ವಿಶ್ವ ಕನ್ನಡ ಹಬ್ಬದ ಕುರಿತು ಸುದೀರ್ಘ ಚರ್ಚೆ ನಡೆಸಿ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಕನ್ನಡ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿರುವ ಸಾಧಕರಿಗೆ ವಿಶ್ವಮಾನ್ಯ ಪ್ರಶಸ್ತಿ ನೀಡುವ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು. ಸ್ನೇಹಿತರೆ, ನಾವೆಲ್ಲ ಈಗ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂದ ವಿಶ್ವ ಕನ್ನಡ ಹಬ್ಬದ ತಂಡ ನಾವು ಸಿಂಗಾಪುರ್ಗೆ ಬಂದಿದ್ದೀವಿ. ಸಿಂಗಾಪುರ್ನಲ್ಲಿ ಇರ್ತಕ್ಕಂಥ ಕನ್ನಡ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆಯಲ್ಲಿ ನಾವಿದ್ದೀವಿ. ಸುಮಾರು ಒಂದು 5-6 ತಿಂಗಳಿಂದ ನಾವು ಈ ಕನ್ನಡ ಸಂಘದ ಜೊತೆಯಲ್ಲಿ ನಮ್ಮ ಬಾಂಧವ್ಯ ಬೆಳೀತಾ ಈಗ ವಿಶ್ವ ಕನ್ನಡ ಹಬ್ಬವನ್ನು ಸಿಂಗಾಪುರ್ನಲ್ಲೇ ಮಾಡೋದು ಅಂತ ತೀರ್ಮಾನ ಆಗಿ ಇವತ್ತು ಒಂದು ಸಭೆನ ನಾವೆಲ್ಲರೂ ಮುಖ್ಯಸ್ಥರೆಲ್ಲ ಸೇರಿ ಒಂದು ಸಭೆನ ಸೇರಿದ್ವಿ. ಇದ್ರ ಉದ್ದೇಶ ಏನಂತಂದ್ರೆ ಕಾರ್ಯಕ್ರಮನ ಎಲ್ಲಿ ಮಾಡೋದು, ಯಾವ ದಿನಾಂಕ ನಾವು ನಿಗದಿ ಮಾಡಬೇಕು ಅನ್ನೋದು ಈ ಸಭೆಯ ಉದ್ದೇಶ. ಮತ್ತೆ ನಾವು ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಕಾರ್ಯಕ್ರಮನ ಯಾವ ರೀತಿ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಸೇರಿದ್ದೀವಿ. ಎಲ್ಲರೂ ಸಹಕಾರ ನಮಗೆ ಇದೆ. ನಾವು ಎಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಮತ್ತು ಯಾವ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ, ಮತ್ತು ನಾವು ಕಾರ್ಯಕ್ರಮನ ಯಾವ ರೀತಿ ಮಾಡಬಹುದು, ಮತ್ತು ನಮ್ಮ ಕನ್ನಡಿಗರನ್ನ, ಇಲ್ಲಿಯ ಕನ್ನಡಿಗರನ್ನ ಅವ್ರು ಯಾರ್ಯಾರು ಕಲಾವಿದರು ಭಾಗವಹಿಸ್ತಾರೆ, ಮತ್ತು ಯಾರ್ಯಾರಿಗೆ ನಾವು ಇದ್ರ ಜೊತೆಗೆ ನಾವು ಕಾರ್ಯಕ್ರಮ ವಿಶ್ವ ಕನ್ನಡ ಹಬ್ಬದ ಕಾರ್ಯಕ್ರಮದ ಜೊತೆಯಲ್ಲಿ ಕವಿಗೋಷ್ಠಿ ಇರುತ್ತೆ, ವಿಚಾರಗೋಷ್ಠಿ ಇರುತ್ತೆ, ಸಾಹಿತ್ಯಗೋಷ್ಠಿ ಇರುತ್ತೆ, ಮತ್ತು ಇಲ್ಲಿ ಸಾಧನೆ ಮಾಡಿರುವಂಥ ಕನ್ನಡಿಗರಾಗ್ಬೋದು, ಮತ್ತು ಕರ್ನಾಟಕದಲ್ಲಾಗ್ಬೋದು ಅತಿ ಹೆಚ್ಚು ಸಾಧನೆ ಮಾಡಿರುವಂಥವ್ರಿಗೆ ನಾವು ವಿಶ್ವ ಕನ್ನಡ ಹಬ್ಬ ಸಂಸ್ಥೆ ಮತ್ತು ಕನ್ನಡಿಗರು ಸಿಂಗಾಪುರ ಸಂಘ ಸೇರಿ ವಿಶ್ವಮಾನ್ಯ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾವು ತೀರ್ಮಾನಿಸಿದ್ವಿ. ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ಸಿಂಗಾಪುರ ಕನ್ನಡ ಸಂಘದೊಂದಿಗೆ ಒಪ್ಪಂದದ ಮೂಲಕ ಕಾರ್ಯಕ್ರಮ ಸಂಪೂರ್ಣ ಯಶಸ್ಸಿಗೆ ಅಧ್ಯಕ್ಷರಿಬ್ಬರು ಸಹಿ ಮಾಡಿದರು. ಸಭೆಯಲ್ಲಿ ಭಾಗವಹಿಸಿದ ಕನ್ನಡ ಸಂಘದ ಪದಾಧಿಕಾರಿಗಳು ಕನ್ನಡ ಬಾವುಟವನ್ನ ಹಿಡಿದು ಬೆಂಬಲ ಸೂಚಿಸಿದರು. ಹಾಗೆಯೇ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕನ್ನಡ ತಾಯಿಯ ಸೇವೆಗೆ ತನುಮನ ಅರ್ಪಿಸಿ ದುಡಿಯುವುದಾಗಿ ಅಧ್ಯಕ್ಷರಿಗೆ ತಿಳಿಸಿದರು. ನಂತರ ಸ್ಥಳ ವೀಕ್ಷಣೆ ಹಾಗೂ ಸಭಾಂಗಣ ವೀಕ್ಷಣೆ ಕಾರ್ಯಕ್ರಮದ ಸ್ಥಳ ನಿಗದಿ ಮಾಡಲಾಯಿತು. ಅಧ್ಯಕ್ಷರು ಸಿಂಗಾಪುರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿ ಕಾರ್ಯಕ್ರಮದ ಉದ್ದೇಶ ಹಾಗೂ ರೂಪರೇಷೆಗಳನ್ನ ತಿಳಿಸಿದರು. ವಿಶ್ವ ಕನ್ನಡ ಹಬ್ಬದ ಮೂಲ ಧ್ಯೇಯ ಅನುವಾಸಿ ಕನ್ನಡಿಗರ ಹಾಗೂ ಮೂಲ ಕನ್ನಡಿಗರ ಹೃದಯ ಬೆಳೆಸುವುದು ಹಾಗೂ ನಾಡಿನ ಭಾಷಾ ಪರಂಪರೆಯನ್ನ ವಿಶ್ವಕ್ಕೆ ತಿಳಿಸುವ ಪ್ರಯತ್ನವಾಗಿದೆ. ಈ ಕಾರ್ಯಕ್ರಮಕ್ಕೆ ಸಿಂಗಾಪುರದ ಕನ್ನಡಿಗರ ಸಹಕಾರ ಅಗತ್ಯವಿದ್ದು ಕನ್ನಡ ಹಬ್ಬಕ್ಕೆ ಎಲ್ಲರೂ ಕೈ ಜೋಡಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಶ್ವ ಕನ್ನಡ ಹಬ್ಬದ ಪದಾಧಿಕಾರಿಗಳಾದ ಸುನಿಲ್, ರಜತ್ ಹಾಗೂ ಸಿಂಗಾಪುರ ಕನ್ನಡ ಸಂಘದ ಪದಾಧಿಕಾರಿಗಳಾದ ಸುದೀಪ್ ಪೆರಡೂರ್, ಲಕ್ಷ್ಮೀಶ್ರೀ, ರಮ್ಯಾ ಎಸ್ವೈ, ಶ್ರೀನಿವಾಸ್ ಜೆಗೆ, ಶ್ರೀಕಾಂತ್ ಪುರುಷೋತ್ತಮ್ ಮತ್ತು ನಿಖಿತಾ ಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.